Hello students, let us discuss in this video one of the important technique of risk analysis in capital budgeting. Already we have studied two techniques of risk analysis in capital budgeting. Today we shall discuss one more technique, that is sensitive technique. Important problems on sensitive technique I would like to deal. I would like to show how the problems are to be solved on ಸೆನ್ಸಿಟಿವ್ ಟೆಕ್ನಿಕ್ ಆಫ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕ್ಯಾಪಿಟಲ್ ರಿಸ್ಕ್ ಅನಾಲಿಸಿಸ್ ಆಫ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ನಲ್ಲಿ ಎರಡು ಮೆಥಡನ್ನು ನೋಡಿದ್ವಿ, ಎರಡು ಟೆಕ್ನಿಕ್ ನೋಡಿದ್ದೀವಿ. ಈಗ ಮೂರನೇ ಟೆಕ್ನಿಕ್ಕು ಅದು ಸೆನ್ಸಿಟಿವ್ ಟೆಕ್ನಿಕ್ ಅಂಥೇಳಿ. ಇದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 6th ಸೆಮ್ BCom NEPಗೆ ಈ ಸೆನ್ಸಿಟಿವ್ ಟೆಕ್ನಿಕ್ ಮೇಲೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸೆನ್ಸಿಟಿವ್ ಟೆಕ್ನಿಕ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ ಅಂತ. ಸೊ ಅಂಡರ್ ದಿಸ್ ಟೆಕ್ನಿಕ್ more than one forecast of cash inflow is made, like optimistic, pessimistic and most likely. Accordingly, the net present value is calculated. If the net present value under the above three situations differs widely, it shows that there is a greater risk in the project and investment decision is based on the risk bearing ability of the investors. It means that the three situations are taken into consideration by this method: optimistic situation, pessimistic situation and most likely situation. For all these three situations, present value and net present value is to be calculated. If the net present value, if in all the three situations is positive or higher, then the project is safe and it can be accepted. If the net present value differs widely, in that case the think that the project is risky and the decision is based on the risk bearing ability of the investors. ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಸೆನ್ಸಿಟಿವ್ ಟೆಕ್ನಿಕ್ನಲ್ಲಿ ಮೂರು ಸಂದರ್ಭಗಳನ್ನು ಊಹಿಸ್ಕೊಳ್ತಾರೆ ಕ್ಯಾಶ್ ಇನ್ಫ್ಲೋ ಬಗ್ಗೆ. ಒಂದು ಆಪ್ಟಿಮಿಸ್ಟಿಕ್ ಆಶಾದಾಯಕ ಸಿಚುವೇಶನು, ಪ್ಯಾಸಿಮಿಸ್ಟಿಕ್ ನಿರಾಶಾದಾಯಕ ಸಿಚುವೇಶನು, ದೆನ್ ಮಾಡ್ರೇಟ್ ಪ್ಯಾಸಿಮಿಸ್ಟಿಕ್ಕು ಅಲ್ಲ ಆಪ್ಟಿಮಿಸ್ಟಿಕ್ ಅಲ್ಲ ಅಂಥ ಸಿಚುವೇಶನ್. ಈ ಮೂರು ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹಾಗಾದರೆ ಮೂರು ಸಿಚುವೇಶನ್ನಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಒಂದೇಳೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೂರು ಸಿಚುವೇಶನ್ನಲ್ಲಿ ಪಾಸಿಟಿವ್ ಆಗಿತ್ತು ಅಂತಂದ್ರೆ, ಪಾಸಿಟಿವ್ ಆಗಿತ್ತು ಅಂತಂದ್ರೆ ಅಥವಾ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆ ಪ್ರಾಜೆಕ್ಟನ್ನು ನಾವು ಸಿಲೆಕ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈ ಮೂರು ಸಿಚುವೇಶನಲ್ಲಿ ಆಗಲಿ ಅಥವಾ ಯಾವುದಾದ್ರು ಒಂದು ಸಿಚುವೇಶನಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್ ಇತ್ತು ಅಂತಂದ್ರೆ ಅಥವಾ ಕಡಿಮೆ ಇತ್ತಪ್ಪ ಅಂತಂದ್ರೆ ಆ ಪ್ರಾಜೆಕ್ಟು ರಿಸ್ಕಿ ಇದೆ ಅಂತೇಳಿ ಅರ್ಜು ಮಾಡ್ಕೊಳ್ಬೇಕು. ಹಾಗಾದರೆ ಡಿಸಿಷನ್ನು ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡವೋ ಅಂತಕ್ಕಂಥ ಡಿಸಿಷನನ್ನು ಈ ಮೆಥಡಿಗೆ ಸಂಬಂಧಪಟ್ಟಾಗೆ ತಗೊಳ್ಬೇಕು ಅಂತಂದ್ರೆ ಅದು ಅವರು ಇನ್ವೆಸ್ಟರ್ ಹೂಡಿಕೆದಾರರ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ. ಕೆಲವೊಬ್ಬರು ಭಾಳ ಚಾಲೆಂಜಿಂಗ್ ಇರ್ತಾರೆ, ರಿಸ್ಕ್ ತೊಗೊತಾರೆ. ಹಾಗಾದರೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಅವ್ರು ಏನು ಮಾಡ್ಬೋದು ಅಂತಂದರೆ, ಒಂದು ವೇಳೆ ನೆಗೆಟಿವ್ ಇದ್ರೂ ಸಹಿತ ಫ್ಯಾಕ್ಟರ್ಸ್ ನೆಟ್ ಪ್ರೆಸೆಂಟ್ ನೆಗೆಟಿವ್ ಇದ್ರೂ ಸಹಿತ ಅವರು ಡಿಸಿಷನನ್ನು ತೆಗೆದುಕೊಳ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ರಿಸ್ಕ್ ಬೇರಿಂಗ್ ಎಬಿಲಿಟಿ ಆಫ್ ದ ಇನ್ವೆಸ್ಟರ್ಸ್. ಇದು ಅವರು ಇದು ಟೆಕ್ನಿಕ್ ಬಗ್ಗೆ ಇದು ಮಾಹಿತಿ. ನೆಕ್ಸ್ಟ್ ಇದು ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡಿ. ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ಮೂರು ಸ್ಟೆಪ್ಸ್ ಇದಾವಿಲ್ಲ. ಫಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ at each situation by multiplying cash inflow by annuity factor. annuity factor ಕೊಟ್ಟಿರ್ತಾರೆ, ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ. ಎನ್ಯುಟಿ ಫ್ಯಾಕ್ಟರು ಮತ್ತು ಕ್ಯಾಶ್ ಇನ್ಫ್ಲೋನ ಎನ್ಯುಟಿ ಫ್ಯಾಕ್ಟರ್ನಿಂದ ಮಲ್ಟಿಪ್ಲೈ ಮಾಡಿರಿ, ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರ್ತದೆ. ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಿಮ್ಗೆ ಈಗಾಗಲೇ ಗೊತ್ತಿದೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡ್ಕೊಂಡ್ರೆ ನಮ್ಗೇನು ಬರ್ತೈತಿ ಅಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಮೂರನೇದು ಏನು ಮಾಡ್ಬೇಕಂದ್ರೆ ಸಿಲೆಕ್ಟ್ ಮಾಡ್ಬೇಕು ಪ್ರಾಜೆಕ್ಟನ್ನು, ಯಾವ ಪ್ರಾಜೆಕ್ಟ್ ಸಿಲೆಕ್ಟ್ ಮಾಡ್ಕೊಳ್ಬೇಕಂತೇಳಿ. ಯಾವ ಪ್ರಾಜೆಕ್ಟಿನಲ್ಲಿ ಮೂರು ಸಿಚುವೇಷನಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೋ, ದೆನ್ ಹೈಯರ್ ಇರುತ್ತೋ ಆ ಪ್ರಾಜೆಕ್ಟನ್ನು ನಾವು ಸಿಲೆಕ್ಷನ್ ಮಾಡ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಏನು ಅಂತಂದರೆ ಫಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಇವೆರಡು ಕೆಲಸ ಮಾಡಿಕೊಂಡು ಆನಂತರ ನಾವು ಪ್ರಾಜೆಕ್ಟನ್ನು ಸಿಲೆಕ್ಟ್ ಮಾಡಬೇಕೋ ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕು.
ಬನ್ನಿ ಹಾಗಾದ್ರೆ ಒಂದು ಪ್ರಾಬ್ಲಮ್ ಅನ್ನು ನೋಡೋಣಂತೆ. Problem is like this: Mr. Ravi is considering two projects A and B. You are required to advise him about acceptability of the projects from the following: particular project A, particular B. Project B ಅಂತ ಕಾಲಮ್ ಮಾಡ್ಕೊಳ್ಳಿ. ಕಾಸ್ಟ್ ಪರ್ಟಿಕ್ಯುಲರ್ ಕಾಲಮ್ನಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ 50,000 ಎರಡು ಪ್ರಾಜೆಕ್ಟ್ಗೆ. ದೆನ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಫಾರ್ 5 ಇಯರ್ಸ್. 5 ಇಯರ್ಸ್ದು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂದರೆ ಒಂದೇ ರೀತಿ ಕ್ಯಾಶ್ ಇನ್ಫ್ಲೋ ಇದೆ. ಸೊ ಮತ್ತೆ ನೀವು 5 ಇಯರ್ಸ್ ಅಂತಂದ್ರೆ ಒಂದು ವರ್ಷದ ಕೊಟ್ಟಿದ್ದಾರೆ ಅಂತ ಅನ್ಬೇಡ್ರಿ. 3 ವರ್ಷಕ್ಕೂ 5 ವರ್ಷದ್ದು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಸಿಮಿಲರ್ ಇದೆ. ಆಪ್ಟಿಮಿಸ್ಟಿಕ್ ಸಿಚುವೇಶನ್ಗೆ 30,000 ಆ್ಯಂಡ್ 40,000 ಬಿ ಪ್ರಾಜೆಕ್ಟ್ಗೆ. ದೆನ್ ಮೋಸ್ಟ್ ಲೈಕ್ಲಿ ಸಿಚುವೇಶನ್ ಇದ್ದಾಗ 20,000 ಎ ಪ್ರಾಜೆಕ್ಟ್ ಕ್ಯಾಶ್ ಇನ್ಫ್ಲೋ, ಬಿ ಪ್ರಾಜೆಕ್ಟ್ 20,000. ಪ್ಯಾಸಿಮಿಸ್ಟಿಕ್ ಇದ್ದಾಗ ಕ್ಯಾಶ್ ಇನ್ಫ್ಲೋ 15,000 ಆ್ಯಂಡ್ 5,000. ದೆನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇ ಬಿ ಅಸ್ಯೂಮ್ಡ್ ಅಟ್ 15%. ಇದನ್ನೆಲ್ಲೂ ಬರೋದಿಲ್ಲ, ಸುಮ್ಮನೆ ಇಟ್ಕೊಳ್ರಿ. ನೆಕ್ಸ್ಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ annuity of ₹1 at 15% interest for 5 years is 3.353. ಇದು annuity, ಇದು ಇಂಪಾರ್ಟೆಂಟ್ ನಮಗೆ. ಈ annuity ಫ್ಯಾಕ್ಟರು ಮತ್ತು ಈ ಕ್ಯಾಶ್ ಇನ್ಫ್ಲೋ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂತ ಹೋದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಸೊ ಬನ್ನಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಪ್ರಾಜೆಕ್ಟ್ ಅಂತ ಬರೀರಿ. ಇಷ್ಟು ಕಾಲಮ್ ಮಾಡ್ಕೊಳ್ಳಿ, 6 ಕಾಲಮ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರು, ಕ್ಯಾಶ್ ಇನ್ಫ್ಲೋ, ಆ್ಯನ್ಯುಟಿ, ಪ್ರೆಸೆಂಟ್ ವ್ಯಾಲ್ಯೂ, ದೆನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ, ಆ್ಯನ್ಯುಟಿ ಕೊಟ್ಟಿರ್ತಾರೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎ ಇಂಟು ಬಿ. ಎ ಅಂತಂದರೆ ಕ್ಯಾಶ್ ಇನ್ಫ್ಲೋ, ಬಿ ಅಂದರೆ ಆ್ಯನ್ಯುಟಿ. ಎ ಇಂಟು ಬಿ ಈಸ್ ಈಕ್ವಲ್ ಟು ಸಿ ಬರ್ತೈತಿ. ಸಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ. ಸೊ ಈ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನೂ ಪ್ರಾಬ್ಲಮ್ನಾಗ ಕೊಟ್ಟಿರ್ತಾರೆ. ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಇದನ್ನು ಮೈನಸ್ ಮಾಡ್ಕೊಳ್ಳಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತೆ, ದಟ್ ಈಸ್ ಇ. ಸಿ ಮೈನಸ್ ಡಿ ಅಂದರೆ ಈ ಕಾಲಮ್ನಲ್ಲಿ ಈ ಕಾಲಮ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಸೊ ಹಾಗಾದ್ರೆ ಇಲ್ಲೇ ಪ್ರಾಜೆಕ್ಟ್ ಎದ್ದು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. 3 ಸಿಚುವೇಶನ್ಸ್ ಅವ್ರು ಕೊಟ್ಟಿದ್ದು ಬರೀರಿ ಪ್ರಾಬ್ಲಮ್ನಾಗ: ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆ್ಯಂಡ್ ಪ್ಯಾಸಿಮಿಸ್ಟಿಕ್. ದೆನ್ ಕ್ಯಾಶ್ ಇನ್ಫ್ಲೋನು ಕೊಟ್ಟಿದ್ದಾರೆ, ಅದನ್ನು ಬರೀರಿ. 30,000, 20,000, 15,000 ಎ ಪ್ರಾಜೆಕ್ಟ್ದು. ದೆನ್ ಆ್ಯನ್ಯುಟಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. 3 ಕೇಸ್ಗೂ ಸೇಮ್ ಇದೆ ಆ್ಯನ್ಯುಟಿ: 3.353, 3.353, 3.353 ಬರೀರಿ. ಸೊ ಈಗ 30,000 ಇಂಟು 3.353 ಮಲ್ಟಿಪ್ಲೈ ಮಾಡಿ 1,05,100 ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಆ್ಯಂಡ್ ದೆನ್ ಮೋಸ್ಟ್ ಲೈಕ್ಲಿ ಸಿಚುವೇಶನ್ ಇದೆ 20,000 ಇಂಟು 3.353 ಮಾಡಿ 67,000 ಬರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ. ದೆನ್ 15,000 ಇಂಟು 3.353 ಮಾಡಿರಿ, ಪ್ರೆಸೆಂಟ್ ವ್ಯಾಲ್ಯೂ 50,295 ಬರ್ತೈತಿ. ಈಗ ಏನು ಮಾಡ್ಕೊಳ್ಬೇಕಂತಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 3 ಸಿಚುವೇಶನ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸೇಮ್ 50,000, 50,000, 50,000. ಹಾಗಾದ್ರೆ 1,05,100ನಲ್ಲಿ 50,000 ಮೈನಸ್ ಮಾಡ್ಕೊಳ್ಳಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 50,500 ಬರ್ತೈತಿ. 67,000ನಲ್ಲಿ 50,000 ಮೈನಸ್ ಮಾಡ್ಕೊಳ್ಳಿ. ದೆನ್ 17,000 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ದೆನ್ 50,295ನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಮೈನಸ್ ಮಾಡ್ಕೊಳ್ಳಿ, 295 ಬರ್ತೈತಿ. ಇವು 3 ಸಿಚುವೇಶನ್ ಅಂದ್ರೆ ಆಪ್ಟಿಮಿಸ್ಟಿಕ್ ಸಿಚುವೇಶನ್ನಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 50,500. ಮೋಸ್ಟ್ ಲೈಕ್ಲಿ ಸಿಚುವೇಶನ್ ಒಳಗೆ 17,000 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಪ್ಯಾಸಿಮಿಸ್ಟಿಕ್ ಸಿಚುವೇಶನ್ನಲ್ಲಿ 295. ಸೊ ಇವು 3 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 3 ಸಿಚುವೇಶನ್ಸ್. ಇದನ್ನೇನು ಕೂಡ್ಸಕ್ಕೆ ಹೋಗ್ಬೇಡ್ರಿ, ಹಿಂಗೆ ಬರೀರಿ. ಇದೇ ರೀತಿ ಈಗ ನಾವು ಬಿ ಪ್ರಾಜೆಕ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋಣ. ಬಿ ಪ್ರಾಜೆಕ್ಟ್ ಇದನ್ನು ಅದನ್ನೇ ಬರೀರಿ: ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆ್ಯಂಡ್ ಪ್ಯಾಸಿಮಿಸ್ಟಿಕ್. ಕ್ಯಾಶ್ ಫ್ಲೋ ಬರೀರಿ, ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 40,000, 20,000, 55,000. ದೆನ್ ಆ್ಯನ್ಯುಟಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 3 ಸಿಚುವೇಶನ್ಗೆ ಸೇಮ್ 3.353, 3.353, 3.353. ಸೊ ಈಗ 40,000 ಇಂಟು 3.353 ಮಾಡಿರಿ, 1,34,120 ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ದೆನ್ ಮೋಸ್ಟ್ ಲೈಕ್ಲಿ ಇದ್ದಾಗ 20,000 ಇಂಟು 3.353 ಮಾಡಿರಿ, 67,060 ಬರ್ತೈತಿ ಪ್ರೆಸೆಂಟ್ ವ್ಯಾಲ್ಯೂ. ದೆನ್ 5,000 ಇಂಟು 3.353 ಮಾಡಿರಿ, 16,675 ಇದು ಪ್ರೆಸೆಂಟ್ ವ್ಯಾಲ್ಯೂ. ಈಗ ಈ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಿ ಪ್ರಾಜೆಕ್ಟ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸೇಮ್ ಇದೆ 50,000. ಸೊ 1,34,120 ಮೈನಸ್ 50,000 ಮಾಡ್ಕೊಳ್ಳಿ, 84,120 ಇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ದೆನ್ 67,060 ಮೈನಸ್ 50,000 ಮಾಡ್ಕೊಳ್ಳಿ, 17,060 ಬರ್ತದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. 16,675 ಮೈನಸ್ 50,000 ಮಾಡ್ಕೊಳ್ಳಿ, ಇಲ್ಲೇ ಮೈನಸ್ 33,235 ಬರುತ್ತೆ. ಹಾಗಾದರೆ ಇಲ್ಲಿ ಬಿ ಪ್ರಾಜೆಕ್ಟ್ನಲ್ಲಿ ಏನಾಗಿದೆ ಅಂತಂದರೆ ಒಂದು ಸಿಚುವೇಶನ್ನಲ್ಲಿ ನೆಗೆಟಿವ್ ಬರ್ತಾ ಇದೆ.
ಒಂದು ಸಿಚುವೇಶನ್ ನೆಗೆಟಿವ್ ಬರ್ತಾ ಇದೆ. ಸೊ ಈಗ ನಾವೇನು ಮಾಡ್ಕೋಬೇಕಂದ್ರೆ ಈ ಮೂರು ಸಿಚುವೇಶನ್ ನೋಡಿ, ಎ ಪ್ರಾಜೆಕ್ಟ್ ಇದ್ದು, ಬಿ ಪ್ರಾಜೆಕ್ಟ್ ಇದ್ದು ಸಿಚುವೇಶನ್ ನೋಡಿ. ಎ ಪ್ರಾಜೆಕ್ಟ್ನಲ್ಲಿ ಮೂರು ಸಂದರ್ಭದಲ್ಲಿ ಪಾಸಿಟಿವ್ ಇದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎ ಪ್ರಾಜೆಕ್ಟ್ ಈಸ್ ಟು ಬಿ accepted as net present value in all the three situations is a positive. ಸೊ ಈ ರೀತಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರಿಜೆಕ್ಟ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಈ ಸಿಚುವೇಶನ್ನಲ್ಲಿ ಪ್ಯಾಸಿಮಿಸ್ಟಿಕ್ ಸಿಚುವೇಶನ್ನಲ್ಲಿ ಮೈನಸ್ ಇದೆ, ಅಂದರೆ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೆ. ಒಂದು ಸಿಚುವೇಶನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಒಂದು ಸಿಚುವೇಶನ್ ಯಾವುದಾದ್ರು ಒಂದು ಸಿಚುವೇಶನ್ನಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಬಂತು ಅಂತಂದ್ರೆ ಅದನ್ನು ರಿಜೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಇದು ಪ್ಲಸ್ ಫಿಗರ್ ಇತ್ತು ಅಂತಿಕೊಳ್ಳ್ರಿ, ಇದು ಪ್ಲಸ್ ಫಿಗರ್ ಇತ್ತಂದ್ರೆ ಅವಾಗ ಈ ಮೂರು ಸಿಚುವೇಶನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸೆಲೆಕ್ಟ್ ನೋಡ್ಕೊಳ್ರಿ. ಮೂರು ಸಿಚುವೇಶನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅವಾಗ ಈಗ ಇದಂತೂ ನೆಗೆಟಿವ್ ಇದೆ, ಅದರಿಂದ ಈ ಬಿ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿರಿ, ಎ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಒಂದು ಅಸೈನ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿರ್ತೀನಿ, ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. So Mr. Kavi is considering two projects X and Y. You are required to advise him about acceptability of the projects from the following projects. Particular project X, project Y column ಮಾಡ್ಕೊಳ್ಳಿ. Then cost of investment 1,50,000, 1,50,000. Then annual cash inflow for 5 years. Optimistic 1 lakh and 75,000. Most likely 50,000 and 50,000. Pessimistic 15,000 and 40,000. The cost of capital may be assumed at 12%. The present value of annuity of rupees 1 at 12% for 5 years is 3.6048. 3.6048. ಸೊ ಇದು ಪ್ರಾಬ್ಲಮ್ಮು. ಈಗ ನಾನು ಆಗಲಾಗ ಏನು ಹೇಳಿದ್ದೇನೆ ಅಲ್ಲಿ ಹಾಗೆ ಮಾಡ್ಕೊಳ್ಬೇಕು. ನೀವು ಏನು ಮಾಡ್ತಾ ಹೋಗಬೇಕು, ಇವು ಕ್ಯಾಶ್ ಇನ್ಫ್ಲೋ ಇದೆಯಲ್ಲ, ಈ ಕ್ಯಾಶ್ ಇನ್ಫ್ಲೋಗಳಿಗೆ ಇದನ್ನು ಮಲ್ಟಿಪ್ಲೈ ಮಾಡಿ, ಎನ್ ಇ ಟಿ ವ್ಯಾಲ್ಯೂದಿಂದ ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಈ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡ್ಕೊಳ್ಳಿ. ದೆನ್ ಬಂದ ಅಮೌಂಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂದು ಎರಡು ಪ್ರಾಜೆಕ್ಟದ್ದು ಮೂರು ಸಿಚುವೇಶನ್ನ ಕ್ಯಾಲ್ಕುಲೇಷನ್ ಮಾಡಿ, ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ನೋಡಿಕೊಂಡು ಆನಂತರ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈಗ ಹಿಂದೆ ಏನು ಮಾಡಿದ್ದೇನಲ್ಲ ಅದೇ ಟೈಪಲ್ಲಿ ನೀವು ಪ್ರಾಬ್ಲಮನ್ನು ಮಾಡ್ಕೊಳ್ಬೇಕು. ಇಲ್ಲಿ ಏನೈತಲ್ಲ ಇವು ಫಿಗರ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಇಲ್ಲಿ 50,000 ಇದೆ, ಅದ್ರ ಬದಲಿ 1,50,000 ಮಾಡ್ಕೊಳ್ಬೇಕು. ಇದನ್ನ ಕ್ಯಾಶ್ ಇನ್ವೆಸ್ಟ್ಮೆಂಟು ಅವ್ರು ಏನು ಕೊಟ್ಟಿದ್ದಾರೆ ಇವು ಇನ್ಫ್ಲೋ ಮಾಡಿಕೊಡ್ರಿ. ಇದು ಪ್ರೆಸೆಂಟ್ ನೆಟ್ ಎನ್.ಇ.ಟಿ ಮೆಥಡ್ ಅಲ್ಲಿ ಚೇಂಜ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. ಸೊ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ 12 ಮಾರ್ಕ್ಸ್ಗಾದರೂ ಕೇಳ್ತಾರೆ, 6 ಮಾರ್ಕ್ಸ್ಗಾದರೂ ಇದನ್ನ ಕೇಳ್ತಾರೆ. ಅಥವಾ ಕರ್ನಾಟಕ ಯೂನಿವರ್ಸಿಟಿ ಆಗಿದ್ದರೆ ಅಲ್ಲಿ ಬೇರೆ ಕ್ವಶನ್ಸ್ ಅಲ್ಲೇ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಹೀಗೆ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಭಾಳ ಈಸಿ ಇದೆ. ಇದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಒಳಗೆ ಈ ಟೈಪ್ ಪ್ರಾಬ್ಲಮ್ಸು ಬರ್ತವೆ. ಸೊ ಬಿ ರೆಡಿ ಆ್ಯಂಡ್ ಪ್ರಿಪೇರ್ಡ್ ಆನ್ ದಿಸ್ ಮೆಥಡ್ ಆರ್ ಟೆಕ್ನಿಕ್. ಇನ್ನೊಂದು ಟೆಕ್ನಿಕ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಗುಡ್ ಬೈ.